ಇನ್ನು ದೇವನಹಳ್ಳಿ ಹೊರವಲಯದಲ್ಲಿ ಮಾಸ್ಕ್ ರಾಬರಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಆವತಿ ಗ್ರಾಮದಲ್ಲಿ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ನಡೆದಿರುವಂತದ್ದು. ಮುಖಕ್ಕೆ ಮಾಸ್ಕ್ ಹಾಕೊಂಡು 2 ತಂಡಗಳಾಗಿ ಗ್ಯಾಂಗ್ ಬಂದಿರುವಂತದ್ದು. ದೇವನಹಳ್ಳಿ ಹೊರವಲಯದಲ್ಲಿ ಮಾಸ್ಕ್ ರಾಬರಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಮಾಡಿರುವಂತದ್ದು ಈ ಮಾಸ್ಕ್ ಗ್ಯಾಂಗ್. ಮುಖಕ್ಕೆ ಮಾಸ್ಕ್ ಹಾಕೊಂಡು 2 ತಂಡಗಳಾಗಿ ಬಂದಿರ್ತಾರೆ. ಒಂದ್ ಮನೆಯಲ್ಲಿ 50,000, ಮತ್ತೊಂದು ಮನೆಯಲ್ಲಿ ಚಿನ್ನವನ್ನ ಕಳ್ಳತನ ಮಾಡಿರುವಂತದ್ದು. ಇನ್ನು 3ನೇ ಮನೆಯಲ್ಲೂ ಚಿನ್ನ ಕದ್ದು ಮಾಸ್ಕ್ ಗ್ಯಾಂಗ್ ಪರಾರಿಯಾಗಿದೆ. ಕಳ್ಳರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದನ್ನ ನೋಡಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕೈಯಲ್ಲಿ ರಾಡು, ಚಾಕು, ದೊಣ್ಣೆ ಹಿಡ್ಕೊಂಡು ಬೀದಿಗಳಲ್ಲಿ ಕಳ್ಳರು ಓಡಾಡಿರುವಂತದ್ದು ದೃಶ್ಯಗಳಲ್ಲಿ ಸೆರೆಯಾಗಿದೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ಈ ಮಾಸ್ಕ್ ಕಳ್ಳರ ಗ್ಯಾಂಗ್ ಹಾವಳಿಯನ್ನ ಇಟ್ಟಿದೆ. ಒಂದೇ ದಿನ 3 ಕಡೆ 50,000 ನಗದು, 2 ಮನೆಗಳಲ್ಲಿ ಚಿನ್ನ ಕಳ್ಳತನ ಮಾಡಿ ಪರಾರಿಯಾಗಿರುವಂತದ್ದು. ಮಾಸ್ಕ್ ರಾಬರಿ ಗ್ಯಾಂಗ್ ಆಕ್ಟಿವ್ ಆಗಿರುವಂತದ್ದು ದೇವನಹಳ್ಳಿಯಲ್ಲಿ. ಇನ್ನು ಇವರಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇನ್ನು ಯಾವುದೇ ರೀತಿಯಾದ ಯಾರಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಾವು ಅಂತ ಅವರು ಕೈಯಲ್ಲಿ ರಾಡ್ ಆಗಿರ್ಬೋದು, ಚಾಕುಗಳನ್ನ ಇಟ್ಕೊಂಡು ಓಡಾಡುದು. ನನ್ನ ಮಗನ್ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಅವ್ರು ಸ್ವಲ್ಪ ಮುಂದಕ್ಕೆ ಹೋಗವ್ರೆ. ನಮ್ ಸೊಸೆ ಬಂದು ಇಲ್ಲಿ ನಿಂತ್ಕೊಂಡಿದ್ರು. ನಿಂತ್ಕೊಂಡಾದ್ಮೇಲೆ ಅವ್ರು ಹೋಗಮ್ಮ ನಾನು ಓದ್ತೀನಿ ಅಂದ್ರೆ ಹೋಗ್ತೀನಿ ನಾನು ಹೋಗು ಅಂತ ಹೇಳ್ತಾ ಇದ್ರು ಇವ್ರು ಮತ್ತೆ ಬಂದು ಬಾಕ್ಲು ಹಾಕಿದ್ರು. ಹಾಕಷ್ಟೊತ್ಕನೆ 10 ಕಡೆನಿಂದ ಓಡ್ ಬಂದ್ಬಿಟ್ರೆ ಎಲ್ಲಾನು. ಬಂದಿದ ತಕ್ಷಣ ನಾನು ಒಳಗಡೆ ಮಲ್ಕೊಂಡಿದ್ದೆ, ಈಚೆ ಕಡೆ. ಬೇಗ ತೆಗಿಬೇಡಮ್ಮ, ಯಾರೋ ಬಂದವ್ರೆ, ಅವ್ನು ಹೋಗವ್ನೆ ಕೆಲ್ಸಕ್ಕ, ನೀನ್ ಬಾಕ್ಲು ತೆಗಿಬೇಡ ಅಂದೆ. ತೆಗಿಬೇಡ 40 ಆಗಿತ್ತು ಸರ್. ನಾವ್ ಈಚೆಗಡೆ ಬಂದ್ವಿ. ಈಚೆಗಡೆ ಬಂದ್ಬಿಟ್ಟು ನಮ್ ಹುಡುಗನ್ ಕರ್ದೆ. ನಾವೆಲ್ಲೋ ಕೆಲ್ಸಕ್ಕೆ ಹೋಗ್ಬೇಕಾಯ್ತು, ಕರ್ದೆ. ಸುಮಾರು 1:40 ನಾವ್ ಅಲ್ಲಿದ್ದಾಗ ನಮ್ಮನ್ನ ಅವ್ರು ನೋಡಿದಾರೆ, ನಾವು ಅವ್ರನ್ನ ನೋಡಿಲ್ಲ. ಅಲ್ಲಿ 6 ಜನನು ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ನಾವ್ ಪಾಸ್ ಆದ್ಮೇಲೆ ಬರೋಣ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಮತ್ತೆ ನಾವ್ ಪಾಸ್ ಆದಾಗ ನಮ್ ಹೆಂಗ್ಸು ಇಲ್ಲಿ ನಿಂತಿದ್ದಾಗ ಒಳಗಡೆ ಹೋಗು ಅಂತ ಹೇಳಿದೆ. ಈ ಸೊಂದಲ್ಲೇ ಬಂದ್ಬಿಟ್ರು ಇಬ್ರು ಬಂದು ಸುಮಾರು ಅವರು 6 ಜನ ಇದ್ರು ಸರ್. 6 ಜನನು ಹಿಂದಿ ಮಾತಾಡೋರೆ, ಕನ್ನಡದವ್ರಲ್ಲ, ಏನಲ್ಲ, ಹಿಂದಿ ಬಿಹಾರ್ ಕಡೆಯವರು ಏನೋ ಅಂತ 40 ಆಗಿತ್ತು ಸರ್. ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನಮಗೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ ನೀಡ್ತಾರೆ. ಗುರುಮೂರ್ತಿ, ಈ ಮಾಸ್ಕ್ ಕಳ್ಳರ ಗ್ಯಾಂಗ್ ಏನಿದೆ, ಒಂದ್ ರೀತಿಯಾಗಿ ದೇವನಹಳ್ಳಿ ಸುತ್ತ ಇವರ ಕೈಚಳಕವನ್ನ ತೋರ್ಸೋಕ್ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಹೌದು ಗಾಯತ್ರಿ, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಿರುವಂತಹ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಆವತಿ ಗ್ರಾಮದಲ್ಲಿ ಈಗ ಮಾಸ್ಕ್ ರಾಬರಿ ಗ್ಯಾಂಗ್ ಅಟ್ಟಹಾಸ ನಡೆದಿರುವಂತದ್ದು. ಏನಂದ್ರೆ 5 ಜನ ಗ್ಯಾಂಗ್ ಕಟ್ಕೊಂಡು ಬಂದು ಈಗ 3 ಮನೆಗಳಲ್ಲಿ ರಾಬರಿಯನ್ನು ಮಾಡಿರುವಂತದ್ದು, ಕಳ್ಳತನ ಮಾಡಿರುವಂತದ್ದು. ಒಂದು ಮನೆಯಲ್ಲಿ 50,000, ಮತ್ತೊಂದು ಮನೆಯಲ್ಲಿ ಚಿನ್ನ ನಗದು ದೋಚಿ ಪರಾರಿ ಆಗಿರುವಂತದ್ದು. ಇದ್ರ ಬಗ್ಗೆ ಸಿಸಿಟಿವಿಯಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು. ಇದ್ರ ಬಗ್ಗೆ ವಿಜಯಪುರ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿರುವಂತದ್ದು. ಇದ್ರ ಬಗ್ಗೆ ಗ್ರಾಮಸ್ಥರು ಕೂಡ ಅಲ್ಲಿ ಅಲರ್ಟ್ ತೊಡ್ಕೊಂತ ಇರುವಂತದ್ದು. ಏನಂದ್ರೆ ಪೊಲೀಸರು ಕೂಡ ಈ ಕಡೆ ಯಾವುದೇ ಬೀಟ್ ಪೊಲೀಸರು ಕೂಡ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಆಡಿದ್ದೇ ಆಟ ಆಗೋಗಿದೆ. ಪೊಲೀಸರು ಕೂಡ ಬೀಟ್ ಪೊಲೀಸರನ್ನ ಹೆಚ್ಚಿಗೆ ಮಾಡಿ ಈ ಕಡೆ ಬಂದ್ರೆ ಕಳ್ಳರು ಕೂಡ ಬರೋದಿಲ್ಲ, ನಮ್ಗೆ ಆತಂಕ ಆಗಿದೆ, ಈ ಕಡೆ ಓಡಾಡಲು ಕೂಡ ಆಗ್ತಿಲ್ಲ ಅಂತ ಹೇಳಿ ಈಗಾಗಲೇ ಆಕ್ರೋಶ ಹೊರ ಆಗ್ತಿರುವಂತದ್ದು ಗಾಯತ್ರಿ. ಧನ್ಯವಾದ ಗುರುಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.